ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ಒಂದು ಔಟಿಂಗ್ಗೋಸ್ಕರ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ದೇವನಹಳ್ಳಿ ಹತ್ರ ಇರುವಂಥ ಕ್ಲಾಕ್ಸ್ ಎಕ್ಸಾಟಿಕಾ ರೆಸಾರ್ಟ್ ಅಂತ. ಸೊ ಕೋಲಾರ ಟು ದೇವನಹಳ್ಳಿಗೆ ನಾನು ಬಸ್ಸಲ್ಲಿ ಹೋದೆ, ಡೈರೆಕ್ಟ್ ಬಸ್ ಇತ್ತು. ಅದಾದಮೇಲೆ ಊಬರ್ ಆಟೋ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ ದೇವನಹಳ್ಳಿ ಬಸ್ ಸ್ಟ್ಯಾಂಡಿಂದ ಈ ಒಂದು ರೆಸಾರ್ಟ್ಗೆ. ಸೊ ನೋಡಿ, ಇಲ್ಲೇ ರೀಚ್ ಆಗಿದ್ದೀನಿ. ಸೊ ಇದಾಗಿದ ತಕ್ಷಣವೇ 3rd ಫ್ಲೋರಲ್ಲಿ ಎಲ್ಲರೂ ಇದ್ದೀವಿ ಅಂತ ನನ್ನ ಕಲೀಗ್ಸ್ ಫೋನ್ ಮಾಡಿದರು. ಅಲ್ಲಿ ಹೋಗೋಷ್ಟರಲ್ಲಿ ಈ ಥರ ಒಂದು ಟ್ಯಾಗ್ ಕಟ್ಟಿದ್ರು ಕೈಗೆ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಮೀಟಿಂಗಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಇಲ್ಲೆಲ್ಲ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ವೆರೈಟೀಸ್ ಆಫ್ ಆಪ್ಷನ್ಸ್ ಅಂತ ಇತ್ತು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ನೋಡ್ತಾ ಇರ್ಬೋದು ವಿಡಿಯೋಲಿ. ಮತ್ತು ದೋಸೆ ಲೈಫ್ ಕಾರ್ನರ್ಗೆ ಸಹ ಇತ್ತು. ಅಂದರೆ ಹೋಗಿದ ತಕ್ಷಣ ನಿಮ್ಗೆ ಯಾವ ಥರ ದೋಸೆ ಬೇಕೋ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು. ಮತ್ತು ಸ್ನ್ಯಾಕ್ಸ್ ಸಹ ಇತ್ತು, ಡೆಸರ್ಟ್ಸು. ಸೊ ಇವರೆಲ್ಲ ನನ್ನ ಕಲೀಗ್ಸ್ ಫ್ರಮ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ವಿಲಾಗ್ ಅನ್ನೋಷ್ಟರಲ್ಲಿ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಇದು ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾವೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ಈ ಒಂದು ಹಾಲಿಗೆ ಬಂದು ಕೂತಿದ್ದೀವಿ. ಇಲ್ಲಿ ಮೀಟಿಂಗ್ ಹಾಲ್ ಅಂತಲೂ ಹೇಳ್ಬೋದು. ಇಲ್ಲ ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ಕೊಡ್ತಾಯಿದ್ರು, ಏನು ಹೊಸದಾಗಿ ಪ್ರಾಜೆಕ್ಟ್ಸ್ ಬರ್ತಿದೆ ಆ ಥರದ್ದೆಲ್ಲ ರಿಲೇಟೆಡು. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಈವೆಂಟ್ ಆರ್ಗನೈಸರ್ ಒಬ್ಬರನ್ನ ಆರ್ಗನೈಸ್ ಮಾಡಿದರು ಈ ರೆಸಾರ್ಟ್ ಅವರೇ. ಸೊ ಇವ್ರು ಬಂದು ತುಂಬಾ ಈವೆಂಟ್ಸ್ ಎಲ್ಲ ಮಾಡ್ತಾಯಿದ್ರು, ಕಾರ್ಪೊರೇಟ್ ಈವೆಂಟ್ಸ್ ಅಂತ. ಸೊ ಇವ್ರು ಬಂದು ವಾಣಿಶ್ರೀ, ಕನ್ನಡ ಆ್ಯಕ್ಟ್ರೆಸ್ ವಾಣಿಶ್ರೀ ಇದಾರಲ್ಲ, ಅವ್ರ ತಂಗಿ. ಬಟ್ ಇವ್ರ ಹೆಸರು ನಂಗೆ ನೆನಪಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಅಂದರೆ ಎಲ್ಲೋ ಪ್ರೋಗ್ರಾಮ್ಸಲ್ಲೆಲ್ಲ ಇಲ್ಲ ಮೂವೀಸಲ್ಲಿ ನೋಡಿರೋ ನೆನಪು ನನಗೆ, ಬಟ್ ಅವ್ರ ಹೆಸರು ಅಷ್ಟು ನಂಗೆ ನೆನಪಿಲ್ಲ. ಸೊ ಇವ್ರು ಈ ಥರ ಎಲ್ಲ ಈವೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದರೆ ಗ್ರೂಪ್ ಗೇಮ್ಸ್ ಎಲ್ಲ ಆಡಿಸಿದ್ರು. ಸೊ ಈ ಒಂದು ಗೇಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದರೆ ಅವರು ಒಂದು 8 ಆ್ಯಕ್ಷನ್ಸ್ ಹೇಳ್ತಾರೆ. ಈಚ್ ಆ್ಯಕ್ಷನ್ಗೆ ಒಂದೊಂದು ನಂಬರ್ ಇತ್ತು. ಸೊ ಅವ್ರು ಹೇಳೋ ನಂಬರ್ ಪ್ರಕಾರ ನಾವು ಆ್ಯಕ್ಷನ್ ಮಾಡಬೇಕು. ಮಿಸ್ ಆದರೆ ಅವ್ರು ಔಟ್ ಆಗ್ತಾರೆ. ಈ ಥರ 3 ಗ್ರೂಪ್ಸ್ ಇತ್ತು, ABC ಅಂತ. ಅಂದರೆ ಈಚ್ ಗ್ರೂಪಲ್ಲಿ 30-30 ಇಲ್ಲ 35-35 ಆ ಥರ ಡಿವೈಡ್ ಮಾಡಿ. ಸೊ ಯಾರು ಲಾಸ್ಟ್ವರೆಗೂ ಯಾವ ಗ್ರೂಪ್ ಅಂದರೆ ಯಾವ ಟೀಮ್ ಅವ್ರು ಇರ್ತಾರೋ ಅವರು ವಿನ್ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಈ ಗೇಮ್ ಅಂತೂ. ಸೊ ನೆಕ್ಸ್ಟ್ ಗೇಮ್ ಬಂದು ಸಿ ಲೆಟರಲ್ಲಿರುವಂಥ ಒಂದು ಥಿಂಗ್ಸ್ನ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಇಡೀ ರೆಸಾರ್ಟಲ್ಲಿ ಎಲ್ಲಾದರೂ ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ಬೋದು. ಎಷ್ಟೊಂದು ಜನ ಕಿಚನ್ಗೆ ಹೋಗಿ ಕುಕುಂಬರ್ ಅಂತ, ಕ್ಯಾರೆಟ್ ಅಂತ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದಿದ್ರು. ಚಾಕ್ಲೇಟ್ಸು, ಕಪ್ಸು ಏನೂ ಬಿಟ್ಟಿರಲಿಲ್ಲ. ಆಲ್ಮೋಸ್ಟ್ ವಿನ್ನಿಂಗ್ ಗ್ರೂಪ್ ಬಂದು 60 ಥಿಂಗ್ಸ್ನ ಕಲೆಕ್ಟ್ ಮಾಡಿದರು, ಲೈಕ್ ವಿತಿನ್ 10 ಮಿನಿಟ್ಸ್ ಏನೋ ಟೈಮಲ್ಲಿ. ಅದಂತೂ ತುಂಬ ಎಂಜಾಯಬಲ್ ಆಗಿತ್ತು ಒಂಥರ. ಅದಾದಮೇಲೆ ಡ್ಯಾನ್ಸ್ ರಿಲೇಟೆಡ್ ಒಂದು ಗೇಮ್ ಮಾಡಿದ್ರು. ಅಂದರೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾನೆ ಇರಬೇಕು. ಸಡನ್ನಾಗಿ ಅವ್ರು ಒಂದು ನಂಬರ್ ಹೇಳ್ತಾರೆ, ಮ್ಯೂಸಿಕ್ ಆಫ್ ಆಗೋ ಅಷ್ಟರಲ್ಲಿ ಅವ್ರು ಏನು ಹೇಳಿರ್ತಾರಲ್ವ ನಂಬರು, ಅಷ್ಟು ಜನ ಸೇರಿ ಒಂದೊಂದು ಗ್ರೂಪ್ ಫಾರ್ಮ್ ಮಾಡಬೇಕು. ಅಂದರೆ ಡ್ಯಾನ್ಸಲ್ಲಿ ಮುಳುಗೋಗಿರ್ತೀವಿ, ಸಡನ್ನಾಗಿ ಆ ನಂಬರ್ ಹೇಳೋಷ್ಟರಲ್ಲಿ ಯಾರ ಜೊತೆ ಗ್ರೂಪ್ ಮಾಡ್ಕೋಬೇಕೋ ಅದೊಂಥರ ಕನ್ಫ್ಯೂಸ್ ಆಗ್ತಾಯಿತ್ತು. ಸೊ ಇದು ಒಂಥರ ಎಂಟರ್ಟೈನಿಂಗ್ ಆಗೇ ಇತ್ತು. ಇಲ್ಲಿ ನೋಡಿ, ಇವ್ರು 3 ಅಂತ ಹೇಳಿದ್ದಾರೆ, ಇವಾಗ 4 ಮೆಂಬರ್ಸ್ ಇದ್ದಾರೆ. ಅವರು ಇನ್ನೊಬ್ರ ಜೊತೆ ಹೋಗೋಷ್ಟರಲ್ಲಿ ಔಟ್ ಆದರು. ಸೊ ಈ ಥರ ಗೇಮು ಇದು ತುಂಬಾ ಎಂಜಾಯಬಲ್ ಆಗಿತ್ತು. ಮತ್ತು ಡ್ಯಾನ್ಸ್ ಆಡಿ ಎಲ್ಲರೂ ಸುಸ್ತಾಗಿದ್ರು. ಯಾಕಂದರೆ ಮ್ಯೂಸಿಕ್ ಆನ್ ಮಾಡೋಷ್ಟರಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ಡ್ಯಾನ್ಸ್ ಮಾಡ್ತಾನೆ ಇರಬೇಕು. ಯಾರು ಸ್ಟಾಪ್ ಮಾಡ್ತಾರೋ ಅವರು ಈ ಗೇಮಿಂದ ಔಟ್ ಅನ್ನೋ ಥರ. ಸೊ ಆಲ್ಮೋಸ್ಟ್ ಗೇಮ್ಸ್ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಅವ್ರ ಜೊತೆ ವಿಡಿಯೋ ತೊಗೊಂಡ್ವಿ, ಫೋಟೋಸು ತೊಗೊಂಡ್ರಿ. ಅವ್ರ ಹೆಸರು ನೆನಪಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಗೊತ್ತಿಲ್ಲ, ವಾಣಿಶ್ರೀ ಅವ್ರ ತಂಗಿ ಅಂತ ಮಾತ್ರ ಗೊತ್ತು. ಸೊ ಇದಾದಮೇಲೆ ಬಫೆಟ್ ಲಂಚ್ ಅವೈಲಬಲ್ ಇತ್ತು, ವೆರೈಟೀಸ್ ಆಫ್ ಆಪ್ಷನ್ ಇತ್ತು. ನಾವೆಲ್ಲ ಹೊಟ್ಟೆ ತುಂಬ ಊಟ ತಿಂದು, ಡೆಸರ್ಟ್ಸು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಪ್ರಾಪರ್ಟಿ ಬ್ರೌಸ್ ಮಾಡೋಕ್ಕೆ ಆಚೆ ಬಂದಿದ್ದೀವಿ. ಸೊ ಇದು 70 ಎಕರ್ಸಲ್ಲಿರುವಂಥ ರೆಸಾರ್ಟ್ ಅಂತ. ಇಲ್ಲಿ ಒಂಥರ ಗೇಟೆಡ್ ಕಮ್ಯುನಿಟಿ ಥರ ಅಪಾರ್ಟ್ಮೆಂಟ್ಸು ಆ ಥರ ವಿಲ್ಲಾಸ್ ಸಹ ಇತ್ತು. ಬಟ್ ಇದೇನು ರೆಂಟೆಡ್ ಇಲ್ಲ ಓನಾ ಅಂತ ನನಗೆ ಐಡಿಯಾ ಇಲ್ಲ. ಬಟ್ 70 ಎಕರ್ಸಲ್ಲಿ ಮಾಡಿದ್ದಾರೆ ಅಂದರೆ ನನ್ನ ಪ್ರಕಾರ ಇದು ಗೇಟೆಡ್ ಕಮ್ಯುನಿಟಿ ಥರನೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಒಳಗಡೆ ಎಲ್ಲ ಬ್ರೌಸ್ ಮಾಡ್ತಾಯಿದ್ದೀವಿ, ಅಂದರೆ ಏನೇನು ಫೆಸಿಲಿಟೀಸ್ ಇದೆ ಅಂತ. ಅಂದರೆ ಪೂಲ್ ಇದೆ, ಇನ್ನೂ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ ಅಂದರು. ಸೊ ಆಯಿತು ಅಂದ್ಬಿಟ್ಟು ಇವರೆಲ್ಲ ನಮ್ಮ ಮ್ಯಾನೇಜರ್ಸು, ಸೊ ಅವ್ರನ್ನೂ ಸ್ವಲ್ಪ ಎಲ್ಲ ವಿಡಿಯೋಸ್ ಎಲ್ಲ ಹಿಡಿದು. ನೆಕ್ಸ್ಟ್ ನನಗೆ ತುಂಬ ಇಷ್ಟ ಆಗಿದೆ ಈ ರೆಸಾರ್ಟಲ್ಲಿ ಅಂದರೆ ಪೂಲ್ ಏರಿಯಾ. ತುಂಬಾ ದೊಡ್ಡ ಪೂಲ್ ಅಂತಲೇ ಹೇಳ್ಬೋದು. ಪ್ಲಸ್ ವಾಟರ್ ಗೇಮ್ಸ್ ಇದೆ. ಸೊ ಯೂಶ್ವಲಿ ರೆಸಾರ್ಟ್ಸಲ್ಲಿ ಪೂಲ್ ಮಾತ್ರ ಇರುತ್ತೆ, ವಾಟರ್ ಗೇಮ್ಸ್ ಎಲ್ಲ ಇರೋಲ್ಲ ನಾನು ನೋಡಿರೋ ಪ್ರಕಾರ. ಬಟ್ ಈ ರೆಸಾರ್ಟಲ್ಲಿ ಮಕ್ಕಳಿಗೆ, ದೊಡ್ಡೋರಿಗೆ ಎಲ್ಲರಿಗೂ ಆಗೋಂಗೆ ವಾಟರ್ ಗೇಮ್ಸ್ ಸಹ ಇದೆ. ಸೊ ಇಲ್ಲಿ ಪೂಲ್ ಹತ್ರ ಬರೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು. ನಮಗೂ ಚಿಟ್ ಚಾಟ್ ಮಾಡೋಕ್ಕೆ ಒಳ್ಳೆ ಟೈಮ್ ಸಿಕ್ತು. ಊಟ ಮಾಡ್ಕೊಂಬಂದಿದ್ವಿ, ಮಳೆ ಬೇರೆ ಬರ್ತಾಯಿತ್ತು. ಇಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರಿ. ಒಂದು 1/2 an hour ಆದಮೇಲೆ ಮಳೆ ಎಲ್ಲ ನಿಂತ ಮೇಲೆ ಇನ್ನೂ ಸ್ವಲ್ಪ ಬ್ರೌಸ್ ಮಾಡೋಣ ಪ್ರಾಪರ್ಟಿನ ಅಂತ ನೋಡ್ತಾ ಇದ್ದೀವಿ. ಇಲ್ಲೊಂದು ಲೊಕೇಶನ್ ತುಂಬಾ ನಮ್ಗೆ ಇಷ್ಟ ಆಯಿತು ನೋಡಿ, ಇದೇ ಅದು ಲೊಕೇಶನ್ನು. ಎಲ್ಲ ಕಡೆ ಗ್ರೀನಿಂದ ತುಂಬಿದೆ. ಸೊ ಇಲ್ಲೊಂದು ರೀಲ್ಸ್ ಮಾಡೋಣ ಡ್ಯಾನ್ಸ್ ಮಾಡಿಬಿಟ್ಟು ಅಂತ ಎಲ್ಲ ಥಿಂಕ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಲೊಕೇಶನ್ ಹುಡುಕ್ತಾ ಇದ್ದೀವಿ, ಎಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ರು, ಈ ಟ್ರೀ ಇರೋದ್ರಿಂದ. ಮತ್ತು ಇಲ್ಲಿ ಒಂಥರ ಪಾಂಡ್ ಥರ ಮಾಡಿದ್ದಾರೆ, ಇದು ತುಂಬಾ ಚೆನ್ನಾಗಿದೆ.
ಸೊ ಫೈನಲಿ ಎಲ್ಲರೂ ಸೇರಿ ಇಲ್ಲಿ ರೀಲ್ಸ್ ಆ್ಯಕ್ಚುಲಿ ನಾವೆಲ್ಲ ಮಾಡ್ತಾಯಿದ್ವಿ. ಹೇಗಿದೆ ಈ ಒಂದು ರೀಲ್ದು ಡ್ಯಾನ್ಸು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸ್ಕೊಡಿ. ಸೊ ನಿಮಗೆಲ್ಲ ಈ ಡ್ಯಾನ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದಾದಮೇಲೆ ಸ್ವಲ್ಪ ಇಂಡೋರ್ ಗೇಮ್ಸ್ ಎಲ್ಲ ಬ್ರೌಸ್ ಮಾಡೋಣ ಅಂತ ಹೋಗೋ ಅಷ್ಟರಲ್ಲಿ ರಿಮೈನಿಂಗ್ ಪೀಪಲ್ ಎಲ್ಲ ಇಲ್ಲೆಲ್ಲ ಆಲ್ರೆಡಿ ಟೆನ್ನಿಸ್ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾಯಿದ್ರು. ಸೊ ಇವ್ರು ಬಂದು ಸಜ್ಜನ್ ಅಂತ ನನ್ನ ಕಲೀಗು. ಲಾಸ್ಟ್ ವಿಲಾಗಲ್ಲಿ ನಮ್ಮದು ಹುಡುಗಿರ್ದನ್ನೆಲ್ಲ ಹಿಡ್ದಿದ್ರಲ್ಲ ಇವರೇ ನೋಡಿ, ಅವರು ಸಖತ್ ಜೆಂಟಲ್ಮನ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಮ್ಮ ಮ್ಯಾನೇಜರ್ಸ್ ಎಲ್ಲ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ. ಮತ್ತು ಪ್ಲೇ ಏರಿಯಾ ಮಕ್ಕಳಿಗೆ ಸಹ ಇದೆ. ಯಾರೂ ಮಕ್ಕಳು ಇಲ್ದಿರೋದ್ರಿಂದ ನಮ್ಮ ಗ್ರೂಪಲ್ಲಿ ಅದು ಸುಮ್ಮನೆ ನಿಮ್ಗೊಂದು ಐಡಿಯಾ ಇರಲಿ ಏನೇನು ಫೆಸಿಲಿಟಿ ಇದೆ ಅಂತ ಹಾಕಿದ್ದೀನಿ. ಸೊ ಫೈನಲಿ ಇಲ್ಲಿ ನನ್ನ ಕಲೀಗ್ಸ್ ಎಲ್ಲ ಇಲ್ಲಿ ಸ್ವಿಮ್ ಡ್ರೆಸ್ ತಂದಿರೋರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಇಳ್ದಿದ್ರು. ಸೊ ನಾನೇನೂ ತಂದಿರಲಿಲ್ಲ. ಸೊ ಲಾಸ್ಟಿಗೆ ಇನ್ನೇನು ಟೀ ಟೈಮ್ ಬಂತು. ಟೀ ಎಲ್ಲ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಚೀಸ್ ಬಾಲ್ಸ್ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ಸಾಕು, ಇನ್ನು ಟೈಮ್ ಆಯ್ತು, ಯಾಕಂದರೆ ನಾನು ಮತ್ತೆ ಕೋಲಾರ್ಗೆ ಹೊರಡಬೇಕು. ಸೊ ಬೇಗನೆ ಬಿಟ್ಟು 5 o'clock ಹಂಗೆ ಬಿಟ್ಟೆ ನಾನು. ಸೊ ಅಲ್ಲಿಂದ ನನ್ನ ಕಲೀಗ್ಸು KR ಪುರಂ ತನಕ ನನ್ನ ಡ್ರಾಪ್ ಮಾಡಿ ಮತ್ತೆ ಹೊರಡಿದ್ರು. ಸೊ ಅಲ್ಲಿಂದ ನಾನು ಬಸ್ಸಲ್ಲಿ ಹೋದೆ ಮನೆಗೆ. ಸೊ ಹೀಗಿತ್ತು ನನ್ನ ದಿನ. ಬಸ್ ಅಂತೂ ತುಂಬಾ ರಶ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ, ಇಲ್ಲ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.